ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಸಂತೋಷ್ ಅಂತ. ನಾ ಈ ಚಾನಲ್ ಒಳಗ ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಕಾನ್ಸೆಪ್ಟ್ಸ್ ಅನ್ನ ಡಿಸ್ಕಸ್ ಮಾಡ್ತೀನಿ. ಗೈಸ್, ಇವತ್ತಿನ ಈ ವಿಡಿಯೋ ಒಳಗೆ ನಾನು ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ಸ್ ಚಾಪ್ಟರ್ ನ ಪಾರ್ಟ್ 1 ಗೆ ಸಂಬಂಧಪಟ್ಟ ಲಾಸ್ಟ್ 10 ಇಯರ್ಸ್ ನೀಟ್ ಒಳಗೆ ಬಂದಿರತಕ್ಕಂಥ ಕ್ವಶನ್ಸ್ ಗೆ ಸೊಲ್ಯೂಷನ್ಸ್ ಅನ್ನ ಡಿಸ್ಕಸ್ ಮಾಡ್ತೀನಿ. ಇನ್ನು ಯಾರಾದರೂ ಡೈರೆಕ್ಟ್ ಆಗಿ ಸೊಲ್ಯೂಷನ್ಸ್ ವಿಡಿಯೋ ನೋಡಕತ್ತಿದ್ರಪ್ಪ ಅಂತಂದ್ರೆ ಫಸ್ಟ್ ಪ್ಲೀಸ್ ಗೋ ಅಂಡ್ ವಾಚ್ ದಿ ಕ್ವಶನ್ಸ್ ವಿಡಿಯೋ. ನಾನು ಅಲ್ಲಿ ಪ್ರತಿಯೊಂದು ಕ್ವಶನ್ ಅನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿ ನಿಮಗೆ ಸಾಲ್ವ್ ಮಾಡಲಿಕ್ಕೆ ಹಿಂಟ್ಸ್ ಅನ್ನ ಕೊಟ್ಟಿನಿ. ಪ್ರತಿಯೊಂದು ಕ್ವಶನ್ ಅನ್ನು ನೀವು ಆನ್ ಯುವರ್ ಓನ್ ಸಾಲ್ವ್ ಮಾಡಬಹುದು. ಅದಾದ್ಮೇಲೆ ಬಂದು ಈ ವಿಡಿಯೋನ ನೋಡ್ರಿ. ಇನ್ನು ಯಾರ್ಯಾರು ಅದನ್ನ ನೋಡಿ ಬಂದಿರಿ, ಪ್ಲೀಸ್ ಗೋ ಹೆಡ್ ವಿತ್ ದಿ ವಿಡಿಯೋ ಅಂಡ್ ಚೆಕ್ ಯುವರ್ ಆನ್ಸರ್. ಅದಾದ್ಮೇಲೆ ಅಟ್ ದಿ ಎಂಡ್ ಆಫ್ ದಿ ವಿಡಿಯೋ ನಿಮ್ಗೆ ಎಷ್ಟು ಆನ್ಸರ್ಸ್ ಕರೆಕ್ಟ್ ಆದವು, ಎಷ್ಟು ತಪ್ಪಾದವು ಮತ್ತು ಏನೇನು ಡಿಫಿಕಲ್ಟೀಸ್ ಫೇಸ್ ಮಾಡಿದ್ರಿ ನೀವು ಅನ್ನೋದನ್ನ ನಮಗೆ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಸೊ ಗೈಸ್, ವಿದೌಟ್ ವೇಸ್ಟಿಂಗ್ ಮಚ್ ಆಫ್ ಅವರ್ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಗೈಸ್, ಲೆಟ್ ಅಸ್ ಸ್ಟಾರ್ಟ್ ವಿತ್ ಫಸ್ಟ್ ಕ್ವಶನ್. ಈ ಕ್ವಶನ್ ಒಳಗೆ ಅವ್ರು ನಮಗೆ μ0 ε0 ಹೋಲ್ ರೇಸ್ ಟು -1/2 ದ ಡೈಮೆನ್ಷನ್ಸ್ ಅನ್ನ ಹೇಳಂತೇಳಿ ಹೇಳ್ಯಾರ. ಈ ಕ್ವಾಂಟಿಟಿ ಏನೈತಲ್ಲ μ0 ε0 ಹೋಲ್ ರೇಸ್ ಟು -1/2 ಅಥವಾ 1/√μ0 ε0, ದಿಸ್ ಗಿವ್ಸ್ ಅಸ್ ದಿ ಸ್ಪೀಡ್ ಆಫ್ ಲೈಟ್ ಇನ್ ವ್ಯಾಕ್ಯೂಮ್. ವ್ಯಾಕ್ಯೂಮ್ ಒಳಗೆ ಲೈಟ್ ಯಾವ ಸ್ಪೀಡಲ್ಲೇ ಹೋಗುತ್ತೆ ಅನ್ನೋದನ್ನ ನಮಗಿದು ವ್ಯಾಲ್ಯೂ ಕೊಡುತ್ತೆ. ಇದ್ರ ವ್ಯಾಲ್ಯೂ ಎಷ್ಟೈತಿ? 3 × 10⁸ ಮೀಟರ್/ಸೆಕೆಂಡ್. ದಿಸ್ ಇಸ್ ಒನ್ ಆಫ್ ದಿ ಫಂಡಮೆಂಟಲ್ ಕಾನ್ಸ್ಟೆಂಟ್ಸ್ ಇನ್ ದಿ ಯೂನಿವರ್ಸ್. ಸೊ ಇಲ್ಲಿ ಡೈಮೆನ್ಷನ್ಸ್ ಆಫ್ ದಿಸ್ ಕ್ವಾಂಟಿಟಿ ಅಂತಂದ್ರೆ ಏನು? ಡೈಮೆನ್ಷನ್ಸ್ ಆಫ್ ಸ್ಪೀಡ್. ಡೈಮೆನ್ಷನ್ಸ್ ಆಫ್ ಸ್ಪೀಡ್ ನಮಗೆ ಗೊತ್ತೈತಿ Lt⁻⁻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 ⁻
ನೆಕ್ಸ್ಟ್ ಲೆಟ್ ಅಸ್ ಮೂವ್ ಟು ಕ್ವಶನ್ ನಂಬರ್ 2. ಇಲ್ಲೇನು ಹೇಳತ್ತಾರಪ್ಪ ಅಂತಂದ್ರೆ ಡ್ಯಾಂಪಿಂಗ್ ಫೋರ್ಸ್ ಆನ್ ಎನ್ ಆಸಿಲೇಟರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವೆಲಾಸಿಟಿ ಅಂತ ಹೇಳಿ ಹೇಳ್ಯಾರ. ಡ್ಯಾಂಪಿಂಗ್ ಫೋರ್ಸ್ ಇಸ್ ಪ್ರಪೋರ್ಷನಲ್ ಟು ವೆಲಾಸಿಟಿ. ಇದನ್ನು ನಾವು ಏನಂತ ಬರ್ಕೋಬಹುದು, ಎಫ್ ಈಸ್ ಪ್ರಪೋರ್ಷನಲ್ ಟು ವಿ ಅಂತ ಹೇಳಿ ಬರ್ಕೋಬಹುದು. ಅದನ್ನು ಎಫ್ ಈಸ್ ಈಕ್ವಲ್ ಟು ಕೆ ವಿ ಅಂತ ಹೇಳಿ ಬರ್ಕೋಬಹುದು, ವೇರ್ ಕೆ ಈಸ್ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್. ಇನ್ನು ಕೆ ಈಸ್ ಈಕ್ವಲ್ ಟು ಎಫ್ ಡಿವೈಡೆಡ್ ಬೈ ವಿ ಅಂತ ಹೇಳಿ ಬರ್ಕೋಬಹುದು. ನಮಗಿಲ್ಲಿ ಯೂನಿಟ್ ಆಫ್ ಕೆ ಅಂತ ಹೇಳಿ ಕೇಳ್ಯಾರ. ಸೊ ಯೂನಿಟ್ ಆಫ್ ಕೆ ಈಸ್ ಈಕ್ವಲ್ ಟು ಯೂನಿಟ್ ಆಫ್ ಎಫ್ ಡಿವೈಡೆಡ್ ಬೈ ಯೂನಿಟ್ ಆಫ್ ವಿ. ಯೂನಿಟ್ ಆಫ್ ಎಫ್ ಕೆ ಜಿ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಐತಿ. ಇನ್ನು ಯೂನಿಟ್ ಆಫ್ ವಿ ಮೀಟರ್ ಪರ್ ಸೆಕೆಂಡ್ ಐತಿ. ಇಲ್ಲಿ 1 ಸೆಕೆಂಡ್ ಕ್ಯಾನ್ಸಲ್ ಆಗುತ್ತಾ, ಮೀಟರ್ ಕ್ಯಾನ್ಸಲ್ ಆಗುತ್ತಾ. ಯೂನಿಟ್ ಆಫ್ ಕೆ ಈಸ್ ಕೆ ಜಿ ಪರ್ ಸೆಕೆಂಡ್. ಸೊ ದಿಸ್ ಈಸ್ ದಿ ಆನ್ಸರ್ ಫಾರ್ ದಿಸ್ ಕ್ವಶನ್. ಗೈಸ್ ನೆಕ್ಸ್ಟ್ ಲೆಟ್ ಅಸ್ ಮೂವ್ ಟು ಕ್ವಶನ್ ನಂಬರ್ 3. ಈ ಕ್ವಶನ್ ಒಳಗೆ ನಾವು ಪರ್ಸೆಂಟೇಜ್ ಎರರ್ ಇನ್ ಪಿ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು, ವೇರ್ ಪಿ ಈಸ್ ಈಕ್ವಲ್ ಟು ಎ ಕ್ಯೂಬ್ ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಸಿ ಇಂಟು ಡಿ. ನಾನು ಕ್ವಶನ್ ಒಳಗೆ ಹೇಳಿದಂಗೆ ರಿಲೇಟಿವ್ ಎರರ್ ಇನ್ ಪಿ ಈಸ್ ಈಕ್ವಲ್ ಟು 3 times the relative error in A plus 2 times the relative error in B plus 1 times the relative error in C plus 1 times the relative error in D. ಎರಡು ಸೈಡ್ ಮಲ್ಟಿಪ್ಲೈ ಮಾಡಿದ್ರೆ 100ಲಿ ನಮ್ಗೆ ಪರ್ಸೆಂಟೇಜ್ ಎರರ್ಗೆ ಎಕ್ಸ್ಪ್ರೆಷನ್ ಸಿಗ್ತೈತಿ. ಪರ್ಸೆಂಟೇಜ್ ಎರರ್ ಇನ್ ಪಿ ಇಸ್ ಈಕ್ವಲ್ ಟು 3 times the percentage error in A plus 2 times the percentage error in B plus percentage error in C plus percentage error in D. ನೀವು ಡೈರೆಕ್ಟ್ ಆಗಿ ಇದನ್ನ ಬರ್ಕೋಬಹುದು. ಸೊ percentage error in P is 3 times percentage error in A ಅಂದ್ರೆ 1, 2 times percentage error in B ಅಂದ್ರೆ 2, percentage error in C 3 ಐತಿ, percentage error in D 4 ಐತಿ. 3 plus 4 plus 3 plus 4 ಟೋಟಲ್ ಎಷ್ಟಾಯಿತು 14%. ಸೊ percentage error in P is 14%, which is option number 3 is the right answer. Guys, next let us move to question number 4. ಇಲ್ಲಿ ನಾವು ಏನು ಕಂಡು ಹಿಡಿಬೇಕಪ್ಪ ಅಂತಂದ್ರೆ ಕೆಳಗೆ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಸ್ ಒಳಗೆ ಯಾವ ಆಪ್ಷನ್ ಒಳಗೆ ಕೊಟ್ಟಿರ್ತಕ್ಕಂಥ 2 ಫಿಸಿಕಲ್ ಕ್ವಾಂಟಿಟಿ ಸೇಮ್ ಡೈಮೆನ್ಷನ್ಸನ್ನು ಹೊಂದ್ಯಾವ ಅಂತೇಳಿ ಹೇಳ್ಬೇಕು ನಾವಿಲ್ಲಿ. ಸೊ ಅದಕ್ಕಾಗಿ ನಾವು ಪ್ರತಿಯೊಂದು ಆಪ್ಷನನ್ನು 1 by 1 ಚೆಕ್ ಮಾಡೋಣ. ಲೆಟ್ ಅಸ್ ಸ್ಟಾರ್ಟ್ ವಿತ್ ದಿ ಫಸ್ಟ್ ಆಪ್ಷನ್. ಫಸ್ಟ್ ಆಪ್ಷನ್ ಒಳಗೆ 2 ಫಿಸಿಕಲ್ ಕ್ವಾಂಟಿಟೀಸ್ ಕೊಟ್ಟಾರು. ಅವು ಯಾವ್ಯಾವು? ಇಂಪಲ್ಸ್ ಮತ್ತು ಸರ್ಫೇಸ್ ಟೆನ್ಷನ್. ಇಂಪಲ್ಸ್ ಅಂತಂದ್ರೆ ಏನು? ಫೋರ್ಸ್ ಇಂಟು ಟೈಮ್. ಫೋರ್ಸ್ ಇಂಟು ಟೈಮ್ ಅಂತಂದ್ರೆ ದಟ್ ಈಸ್ ಬೇಸಿಕಲಿ ಚೇಂಜ್ ಇನ್ ಮೊಮೆಂಟಮ್. ಇಲ್ಲಿ ಮೊಮೆಂಟಮದ ಡೈಮೆನ್ಷನ್ಸ್ ನಮಗೆ ಗೊತ್ತಿರಬೇಕು. ಮೊಮೆಂಟಮದ ಡೈಮೆನ್ಷನ್ಸ್ ಏನೈತಿ? ml(t⁻⁻1). ಅದೇ ರೀತಿ ಸರ್ಫೇಸ್ ಟೆನ್ಷನ್. ಇನ್ನು ಸರ್ಫೇಸ್ ಟೆನ್ಷನ್ ಬಗ್ಗೆ ನಾವು ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಫ್ಲೂಯಿಡ್ಸ್ ಚಾಪ್ಟರ್ ಒಳಗೆ ಕಲ್ತೀವಿ. ಏನಂತ ಹೇಳಿ ಕಲ್ತೀವಿ? ಸರ್ಫೇಸ್ ಟೆನ್ಷನ್ ಇಸ್ ಡಿಫೈನ್ಡ್ ಆಸ್ ಫೋರ್ಸ್ ಪರ್ ಯೂನಿಟ್ ಲೆಂತ್. ಸೊ ಈ ಫೋರ್ಸ್ ಪರ್ ಯೂನಿಟ್ ಲೆಂತ್ ಡೈಮೆನ್ಷನ್ಸ್ ನೀವು ಕಂಡಿಡಿದ್ರೆ ದಟ್ ಈಸ್ m(t⁻²) ಬರುತ್ತೆ. ಸೊ ಕ್ಲಿಯರ್ಲಿ ಇವೆರಡರದ್ದು ಡೈಮೆನ್ಷನ್ ಸೇಮ್ ಇಲ್ಲ. ಸೊ ದಿಸ್ ಈಸ್ ನಾಟ್ ಅವರ್ ಆನ್ಸರ್. ಸೊ ನಾವು ಲೆಟ್ ಅಸ್ ಮೂವ್ ಟು ಸೆಕೆಂಡ್ ಆಪ್ಷನ್. ಗೈಸ್, ಇಲ್ಲಿ ಕೊಟ್ಟಿರ್ತಕ್ಕಂಥ 2 ಕ್ವಾಂಟಿಟೀಸ್ ಯಾವಪ್ಪ ಅಂತಂದ್ರೆ ಆಂಗುಲರ್ ಮೊಮೆಂಟಮ್ ಮತ್ತು ವರ್ಕ್. ಆಂಗುಲರ್ ಮೊಮೆಂಟಮ್ ಅನ್ನು ನಾವು ಹೆಂಗೆ ಡಿಫೈನ್ ಮಾಡ್ತೀವಿ? ಆಂಗುಲರ್ ಮೊಮೆಂಟಮ್ L ಇಸ್ ಈಕ್ವಲ್ ಟು ಆರ್ ಕ್ರಾಸ್ ಪಿ ಅಂತ ಹೇಳಿ ಡಿಫೈನ್ ಮಾಡ್ತೀವಿ. ಇಲ್ಲಿ ಆರ್ ಅಂದ್ರೆ ಪೊಸಿಷನ್ ವೆಕ್ಟರ್, ಪಿ ಅಂತಂದ್ರೆ ಮೊಮೆಂಟಮ್, ಲೀನಿಯರ್ ಮೊಮೆಂಟಮ್ ವೆಕ್ಟರ್. ಸೊ ಆಂಗುಲರ್ ಮೊಮೆಂಟಮ್ ಒಂದು ವೆಕ್ಟರ್ ಕ್ವಾಂಟಿಟಿ ಐತಿ. ಇದ್ರ ಮ್ಯಾಗ್ನಿಟ್ಯೂಡ್ ಏನಂತ ಹೇಳಿ ಬರೀಬಹುದು? mvr sin θ ಅಂತ ಹೇಳಿ ಬರೀಬಹುದು. ಇದ್ರ ಡೈಮೆನ್ಷನ್ಸ್ ಕಂಡಿಡಿದ್ರೆ ನಾವು ml(2) t⁻⁻1 ಬರುತ್ತೆ. ಇನ್ನು ಅದೇ ರೀತಿ ವರ್ಕ್ ಅನ್ನು ನಾವು ಯಾವ ರೀತಿ ಡಿಫೈನ್ ಮಾಡ್ತೀವಿ? ವರ್ಕ್ ಇಸ್ ಈಕ್ವಲ್ ಟು F.ds.
ಫೋರ್ಸ್ ಮತ್ತು ಡಿಸ್ಪ್ಲೇಸ್ಮೆಂಟ್ ಡಾಟ್ ಪ್ರಾಡಕ್ಟನ್ನು ನಾವು ವರ್ಕ್ ಅಂತ ಹೇಳಿ ಡಿಫೈನ್ ಮಾಡ್ತೀವಿ. ವರ್ಕ್ ಇಸ್ ಅ ಸ್ಕೇಲಾರ್ ಕ್ವಾಂಟಿಟಿ. ಇನ್ನು ಈ ಡಾಟ್ ಪ್ರಾಡಕ್ಟ್ನ ಯಾವ ರೀತಿ ಬರಿಬೋದು ನಾವು ಎಫ್ ಡಿ ಎಸ್ ಕಾಸ್ ಥೀಟಾ ಅಂತ ಹೇಳಿ ಬರಿಬೋದು. ಇನ್ನು ಅದರ ಡೈಮೆನ್ಷನ್ಸನ್ನು ನಾವಿಲ್ಲಿ ಕಂಡು ಹಿಡಿದ್ರೆ ಏನು ಬರುತ್ತೆ, ಎಮ್ ಎಲ್ ರೇಸ್ ಟು 2 ಟಿ ರೇಸ್ ಟು -2. ಕ್ಲಿಯರ್ಲಿ ಅಗೇನ್ ಇವೆರಡರದ್ದು ಡೈಮೆನ್ಷನ್ ಸೇಮ್ ಇಲ್ಲ, ಸೊ ದಿಸ್ ಇಸ್ ನಾಟ್ ಅವರ್ ಆನ್ಸರ್. ಇದಾದಮೇಲೆ ಮೂರನೇ ಆಪ್ಷನನ್ನು ಚೆಕ್ ಮಾಡೋಣ. ಇಲ್ಲಿ ಕೊಟ್ಟಿರ್ತಕ್ಕಂಥ ಎರಡು ಫಿಸಿಕಲ್ ಕ್ವಾಂಟಿಟೀಸ್ ಯಾವ್ಯಾವು, ವರ್ಕ್ ಮತ್ತು ಟಾರ್ಕ್. ವರ್ಕಿನ ಡೈಮೆನ್ಷನ್ಸ್ ಬಗ್ಗೆ ನಾವು ಜಸ್ಟ್ ನೋಡಿದ್ವಿ, ಏನೈತಿ ಎಮ್ ಎಲ್ ರೇಸ್ ಟು 2 ಟಿ ರೇಸ್ ಟು -2. ಅದೇ ರೀತಿ ಟಾರ್ಕನ್ನು ನಾವು ಯಾವ ರೀತಿ ಡಿಫೈನ್ ಮಾಡ್ತೀವಪ್ಪ ಅಂತಂದ್ರೆ ಟಾರ್ಕ್ ಈಸ್ ಈಕ್ವಲ್ ಟು ಆರ್ ಕ್ರಾಸ್ ಎಫ್. ಅಂದರೆ ಪೊಸಿಷನ್ ವೆಕ್ಟರ್ ಮತ್ತು ಫೋರ್ಸನ್ನು ಕ್ರಾಸ್ ಪ್ರಾಡಕ್ಟ್ ಮಾಡಿದಾಗ ನಮಗೆ ಟಾರ್ಕ್ ಸಿಗುತ್ತೆ. ಇನ್ನು ಅದರ ಮ್ಯಾಗ್ನಿಟ್ಯೂಡ್ ಆರ್ ಎಫ್ ಸೈನ್ ಥೀಟಾ. ಸೊ ಇದ್ರ ಡೈಮೆನ್ಷನ್ಸ್ ನೀವು ಇಲ್ಲಿ ನೋಡೋದಾದ್ರೆ ಎಮ್ ಎಲ್ ರೇಸ್ ಟು 2 ಟಿ ರೇಸ್ ಟು -2. ಸೊ ಇಫ್ ಯು ಕಂಪೇರ್ ದಿ ಡೈಮೆನ್ಷನ್ಸ್ ಆಫ್ ಬೋತ್, ದಿ ಡೈಮೆನ್ಷನ್ಸ್ ಆರ್ ಸೇಮ್. ಸೊ ದಿಸ್ ಈಸ್ ಆನ್ಸರ್ ಟು ಅವರ್ ಕ್ವಶನ್. ಆನ್ಸರ್ ಸಿಕ್ತು, ಆದರೂ ನಾವು ಫೋರ್ತ್ ಆಪ್ಷನ್ ಒಮ್ಮೆ ಚೆಕ್ ಮಾಡಿ ನೋಡೋಣ. ಇನ್ನು ಫೋರ್ತ್ ಆಪ್ಷನ್ ಒಳಗಿರ್ತಕ್ಕಂಥ ಎರಡು ಫಿಸಿಕಲ್ ಕ್ವಾಂಟಿಟೀಸ್ ಯಾವುವು, ಯಂಗ್ಸ್ ಮಾಡ್ಯುಲಸ್ ಮತ್ತು ಎನರ್ಜಿ. ಯಂಗ್ಸ್ ಮಾಡ್ಯುಲಸ್ ಅನ್ನು ನಾವು ಯಾವ ರೀತಿ ಡಿಫೈನ್ ಮಾಡ್ತೀವಿ, ಯಂಗ್ಸ್ ಮಾಡ್ಯುಲಸ್ y ಇಸ್ ಡಿಫೈನ್ಡ್ ಆಸ್ ಸ್ಟ್ರೆಸ್ ಡಿವೈಡೆಡ್ ಬೈ ಸ್ಟ್ರೇನ್. ಸ್ಟ್ರೆಸ್ ಅಂತಂದ್ರೆ ಫೋರ್ಸ್ ಡಿವೈಡೆಡ್ ಬೈ ಏರಿಯಾ, ಸ್ಟ್ರೇನ್ ಅಂತಂದ್ರೆ ಡೆಲ್ಟಾ ಎಲ್ ಡಿವೈಡೆಡ್ ಬೈ ಎಲ್, ಅಂದರೆ ಚೇಂಜ್ ಇನ್ ಡೈಮೆನ್ಷನ್ಸ್ ಡಿವೈಡೆಡ್ ಬೈ ಒರಿಜಿನಲ್ ಡೈಮೆನ್ಷನ್. ಇನ್ನು ಇದರ ಡೈಮೆನ್ಷನ್ಸ್ ಎಷ್ಟು ಬರ್ತೈತಿ, ಎಮ್ ಎಲ್ ರೇಸ್ ಟು -1 ಟಿ ರೇಸ್ ಟು -2. ನೆಕ್ಸ್ಟ್ ಎನರ್ಜಿ ಒಳಗಡೆ ನಾವು ಕೈನೆಟಿಕ್ ಎನರ್ಜಿಗೆ ಇರ್ತಕ್ಕಂಥ ಫಾರ್ಮುಲಾನ ಯೂಸ್ ಮಾಡ್ಕೊಂಡು ಡೈಮೆನ್ಷನ್ಸ್ ಅನ್ನು ಕಂಡುಹಿಡಿಬಹುದು. ಸೊ ಅವಾಗ ಡೈಮೆನ್ಷನ್ಸ್ ಏನು ಬರ್ತೈತಿ, ಎಮ್ ಎಲ್ ರೇಸ್ ಟು 2 ಟಿ ರೇಸ್ ಟು -2. ಕ್ಲಿಯರ್ಲಿ ಇಲ್ಲೂ ಕೂಡ ಡೈಮೆನ್ಷನ್ಸ್ ಸೇಮ್ ಇಲ್ಲ. ಸೊ ಆನ್ಸರ್ ಏನು ನಮ್ದಿಲ್ಲಿ ಆಪ್ಷನ್ ನಂಬರ್ 3, ದಟ್ ಈಸ್ ವರ್ಕ್ ಮತ್ತು ಟಾರ್ಕ್ ಆರ್ ದಿ ಟೂ ಕ್ವಾಂಟಿಟೀಸ್ ವಿಚ್ ಹಾವ್ ಸೇಮ್ ಡೈಮೆನ್ಷನ್ಸ್. ಗೈಸ್ ನೆಕ್ಸ್ಟ್ ಕ್ವಶನ್ ನಂಬರ್ 5. ಈ ಕ್ವಶನ್ ಒಳಗೆ ನಾವು ಏನು ಕಂಡುಹಿಡಿಬೇಕು, ಡೈಮೆನ್ಷನ್ಸ್ ಆಫ್ ಮಾಸ್ ಇನ್ ಟರ್ಮ್ಸ್ ಆಫ್ ಫೋರ್ಸ್, ವೆಲಾಸಿಟಿ ಅಂಡ್ ಟೈಮ್ ಅನ್ನು ಕಂಡುಹಿಡಿಬೇಕು. ನಾನು ಕ್ವಶನ್ ಒಳಗೆ ಹೇಳಿದಂಗೆ ಮೊದಲು ನಾವಿಲ್ಲಿ ರಿಲೇಷನ್ ಬಿಟ್ವೀನ್ ಮಾಸ್ ಮತ್ತು ಈ ಮೂರು ಫಿಸಿಕಲ್ ಕ್ವಾಂಟಿಟೀಸನ್ನು ಅಸ್ಯೂಮ್ ಮಾಡ್ಕೋತೀವಿ. ಏನಂತ ಹೇಳಿ, ಮಾಸ್ ಎಮ್ ಇಸ್ ಪ್ರಪೋರ್ಷನಲ್ ಟು ಎಫ್ ಟು ದಿ ಪವರ್ ಎ, ವಿ ಟು ದಿ ಪವರ್ ಬಿ, ಟಿ ಟು ದಿ ಪವರ್ ಸಿ, ಅಥವಾ ಎಮ್ ಈಸ್ ಈಕ್ವಲ್ ಟು ಕೆ ಟೈಮ್ಸ್, ಅಂದರೆ ಒಂದು ಡೈಮೆನ್ಷನ್ಲೆಸ್ ಕಾನ್ಸ್ಟೆಂಟ್, ಟೈಮ್ಸ್ ದಿ ಎಫ್ ಟು ದಿ ಪವರ್ ಎ, ವಿ ಟು ದಿ ಪವರ್ ಬಿ, ಟಿ ಟು ದಿ ಪವರ್ ಸಿ. ನೆಕ್ಸ್ಟ್ ಎರಡು ಕಡೆ ಡೈಮೆನ್ಷನ್ಸ್ ಸೇಮ್ ಇರಬೇಕು. ಡೈಮೆನ್ಷನ್ಸ್ ಆಫ್ ಮಾಸ್ ಈಸ್ ಈಕ್ವಲ್ ಟು ಡೈಮೆನ್ಷನ್ಸ್ ಆಫ್ ಫೋರ್ಸ್ ಟೈಮ್ಸ್ ಎ, ಡೈಮೆನ್ಷನ್ಸ್ ಆಫ್ ವೆಲಾಸಿಟಿ ಟೈಮ್ಸ್ ಬಿ, ಡೈಮೆನ್ಷನ್ಸ್ ಆಫ್ ಟಿ ಟೈಮ್ಸ್ ಸಿ. ನೆಕ್ಸ್ಟ್ ಎರಡು ಸೈಡ್ ಡೈಮೆನ್ಷನ್ಸ್ ಇನ್ ಟರ್ಮ್ಸ್ ಆಫ್ ಎಮ್ ಎಲ್ ಟಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. ಡೈಮೆನ್ಷನ್ಸ್ ಆಫ್ ಫೋರ್ಸ್ ಏನು, ಎಮ್ ಎಲ್ ಟಿ ರೇಸ್ ಟು -2, ಡೈಮೆನ್ಷನ್ಸ್ ಆಫ್ ವೆಲಾಸಿಟಿ ಎಲ್ ಟಿ ರೇಸ್ ಟು -1, ಟೈಮ್ ಇದ್ದ ಡೈಮೆನ್ಷನ್ಸ್ ಟಿ ಅಷ್ಟೇ, ಅವ್ರ ಸಿ. ನೆಕ್ಸ್ಟ್ ಎಕ್ಸ್ಪ್ಯಾಂಡ್ ಮಾಡ್ಕೋರಿ, ಎಮ್ ಟು ದಿ ಪವರ್ ಎ, ಎಲ್ ಟು ದಿ ಪವರ್ ಎ, ಟಿ ಟು ದಿ ಪವರ್ -2a, ಎಲ್ ಟು ದಿ ಪವರ್ ಬಿ, ಟಿ ಟು ದಿ ಪವರ್ -b, ಟಿ ಟು ದಿ ಪವರ್ ಸಿ. ನೆಕ್ಸ್ಟ್ ಎಮ್ದು ಟರ್ಮ್ಸ್ ಯಾವ್ಯಾವ ನೋಡೋರಿ, ಎಮ್ದು ಒಂದು ಟರ್ಮ್ ಐತಿ ಎಮ್ ಟು ದಿ ಪವರ್ ಎ, ಎಲ್ದು ಎರಡು ಟರ್ಮ್ಸ್ ಅದಾವ ಎಲ್ ಟು ದಿ ಪವರ್ ಎ ಪ್ಲಸ್ ಬಿ, ಟಿದು ಮೂರು ಟರ್ಮ್ಸ್ ಅದಾವ ಟಿ ಟು ದಿ ಪವರ್ -2a -b ಪ್ಲಸ್ ಸಿ. ಎರಡಕ್ಕೆ ಏನೈತಿ ಎಮ್ ಎಲ್ ರೇಸ್ ಟು 0, ಟಿ ರೇಸ್ ಟು 0. ನೆಕ್ಸ್ಟ್ ಕಂಪೇರಿಂಗ್ ಬೋತ್ ಸೈಡ್ಸ್ ನಾವೇನಂತ ಹೇಳಿ ಬರಿಬೋದು, ಎಮ್ಮದ ಮೇಲೆ ಪವರ್ ಎ ಐತಿ, ಈ ಕಡೆ ಎಮ್ಮದ ಮೇಲೆ ಪವರ್ 1 ಐತಿ, ಎ ಈಕ್ವಲ್ ಟು 1 ಅಂತ ಹೇಳಿ ಬರಿಬೋದು ಡೈರೆಕ್ಟಾಗಿ. ನೆಕ್ಸ್ಟ್ ಎ ಪ್ಲಸ್ ಬಿ ಈಸ್ ಈಕ್ವಲ್ ಟು 0 ಅಂತ ಹೇಳಿ ಬರಿಬೋದು, ವಿಚ್ ಮೀನ್ಸ್ ಬಿ ಈಸ್ ಈಕ್ವಲ್ ಟು -a, ಅಂದರೆ -1 ಬರುತ್ತೆ ಬಿ ವ್ಯಾಲ್ಯೂ. ಇನ್ನು ಟಿ ಪವರ್ಸನ್ನು ಕಂಪೇರ್ ಮಾಡಿದರೆ -2a - b ಪ್ಲಸ್ ಸಿ ಈಸ್ ಈಕ್ವಲ್ ಟು 0, ವಿಚ್ ಮೀನ್ಸ್ ಸಿ ಈಸ್ ಈಕ್ವಲ್ ಟು 2a ಪ್ಲಸ್ ಬಿ. ಎ ಮತ್ತು ಬಿ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ಸಿ ವ್ಯಾಲ್ಯೂ ಬರುತ್ತೆ, ಎಷ್ಟು ಬರುತ್ತೆ 1. ಸೊ ಎ ಈಸ್ ಈಕ್ವಲ್ ಟು 1, ಬಿ ಈಸ್ ಈಕ್ವಲ್ ಟು -1, ಸಿ ಈಸ್ ಈಕ್ವಲ್ ಟು 1. ಸೊ ರಿಕ್ವೈರ್ಡ್ ಡೈಮೆನ್ಷನ್ಸ್ ಏನು, ಎಫ್ ಟು ದಿ ಪವರ್ 1, ವಿ ಟು ದಿ ಪವರ್ -1, ಟಿ ಟು ದಿ ಪವರ್ 1. ದಿಸ್ ಈಸ್ ಅವರ್ ಆನ್ಸರ್. ಸೊ ಆನ್ಸರ್ ಟು ದಿಸ್ ಕ್ವಶನ್ ಈಸ್ ಆಪ್ಷನ್ ನಂಬರ್ 4. ಗೈಸ್ ನೆಕ್ಸ್ಟ್ ಕ್ವಶನ್ ನಂಬರ್ 6. ಇಲ್ಲಿ ಅವರು ಡೈಮೆನ್ಷನ್ಸ್ ಆಫ್ ಕ್ರಿಟಿಕಲ್ ವೆಲಾಸಿಟಿ ವಿ ಸಿ ಕೊಟ್ಟಾರ ಇನ್ ಟರ್ಮ್ಸ್ ಆಫ್ ಈಟಾ, ರೋ ಆ್ಯಂಡ್ ಆರ್. ಏನೈತೆ ಡೈಮೆನ್ಷನ್ಸ್, ಈಟಾ ಟು ದಿ ಪವರ್ ಎಕ್ಸ್, ರೋ ಟು ದಿ ಪವರ್ ವೈ, ಆರ್ ಟು ದಿ ಪವರ್ ಝಡ್. ಇಲ್ಲಿ ನಾವು ಏನು ಮಾಡ್ತೀವಿ, ಮೊದಲ ಈಟಾ, ರೋ, ಆರದ್ದು ಡೈಮೆನ್ಷನ್ಸನ್ನು ಫೈಂಡ್ ಔಟ್ ಮಾಡ್ಕೋತೀವಿ ಇನ್ ಟರ್ಮ್ಸ್ ಆಫ್ ಎಮ್ ಎಲ್ ಆ್ಯಂಡ್ ಟಿ. ಅವ್ನು ಎರಡು ಸೈಡ್ ಈಕ್ವೇಟ್ ಮಾಡ್ಕೊಂಡು ಎಕ್ಸ್ ವೈ ಝೆಡ್ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡ್ತೀವಿ. ಸೊ ಮೊದಲು ನಮಗಿಲ್ಲಿ ಡೈಮೆನ್ಷನ್ಸ್ ಆಫ್ ಈಟಾ ಬೇಕು. ಈಟಾನ ಹೆಂಗೆ ಡಿಫೈನ್ ಮಾಡ್ತೀವಿ ನಾವು, ಕೊಯಿಫಿಷಿಯಂಟ್ ಆಫ್ ವಿಸ್ಕಾಸಿಟಿ ಈಸ್ ಈಕ್ವಲ್ ಟು ಸ್ಟ್ರೆಸ್ ಡಿವೈಡೆಡ್ ಬೈ ವೆಲಾಸಿಟಿ ಗ್ರೇಡಿಯಂಟ್, ಅಂದರೆ ಎಫ್ ಡಿವೈಡೆಡ್ ಬೈ ಎ ಹೋಲ್ ಡಿವೈಡೆಡ್ ಬೈ ಡೆಲ್ಟಾ ವಿ ಡಿವೈಡೆಡ್ ಬೈ ಎಲ್. ಇದರಿಂದ ಏನು ಬರುತ್ತೆ ನಮಗೆ, ಎಫ್ ಇಂಟು ಎಲ್ ಡಿವೈಡೆಡ್ ಬೈ ಎ ಇಂಟು ಡೆಲ್ಟಾ ವಿ. ಸೊ ಡೈಮೆನ್ಷನ್ಸ್ ಏನು ಬರ್ತಾವೆ, ಡೈಮೆನ್ಷನ್ಸ್ ಆಫ್ ಈಟಾ ಈಸ್ ಈಕ್ವಲ್ ಟು ಡೈಮೆನ್ಷನ್ಸ್ ಆಫ್ ಫೋರ್ಸ್ ಅಂದರೆ ಎಮ್ ಎಲ್ ಟಿ ರೇಸ್ ಟು -2
ಡೈಮೆನ್ಷನ್ಸ್ ಆಫ್ ಲೆಂತ್ ಅಂದರೆ ಎಲ್, ಡೈಮೆನ್ಷನ್ಸ್ ಆಫ್ ಏರಿಯಾ ಅಂದರೆ ಎಲ್ ಸ್ಕ್ವೇರ್, ಡೈಮೆನ್ಷನ್ಸ್ ಆಫ್ ವೆಲಾಸಿಟಿ ಅಂತಂದ್ರೆ ಎಲ್ ಟಿ ರೇಸ್ ಟು ಮೈನಸ್ 1. ಇಲ್ಲಿ ನಾವು ಸಿಂಪ್ಲಿಫೈ ಮಾಡಿದರೆ ಏನು ಬರುತ್ತೆ ನಮಗೆ, ಟಿ ಮೇಲ್ಗಡೆ ಕಳಿಸಿದರೆ ಎಮ್ ಎಲ್ ರೇಸ್ ಟು ಮೈನಸ್ 1 ಟಿ ರೇಸ್ ಟು ಮೈನಸ್ 2 ಪ್ಲಸ್ 1 ದಟ್ ಈಸ್ ಈಕ್ವಲ್ ಟು ಎಮ್ ಎಲ್ ರೇಸ್ ಟು ಮೈನಸ್ 1 ಟಿ ರೇಸ್ ಟು ಮೈನಸ್ 1. ನೆಕ್ಸ್ಟ್ ರೋ ಅಂದರೆ ಡೆನ್ಸಿಟಿ ಅಂದರೆ ಮಾಸ್ ಡಿವೈಡೆಡ್ ಬೈ ವಾಲ್ಯೂಮ್. ಸೊ ಮಾಸ್ ಆಫ್ ದ ಡೈಮೆನ್ಷನ್ಸ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ದ ಡೈಮೆನ್ಷನ್ಸ್, ದಟ್ ಈಸ್ ಎಮ್ ಎಲ್ ರೇಸ್ ಟು ಮೈನಸ್ 3. ಅದಾದಮೇಲೆ ರೇಡಿಯಸ್ ಆಫ್ ದಿ ಟ್ಯೂಬ್ ಆಫ್ ದ ಡೈಮೆನ್ಷನ್ಸ್ ಆರ್ ಈಸ್ ಈಕ್ವಲ್ ಟು ಎಲ್. ನೆಕ್ಸ್ಟ್ ಏನು ಮಾಡಿರಿ, ಎರಡೂ ಸೈಡ್ ಎಮ್ ಎಲ್ ಟಿ ಒಳಗೆ ಡೈಮೆನ್ಷನ್ಸನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊರಿ. ಲೆಫ್ಟ್ ಹ್ಯಾಂಡ್ ಸೈಡ್ ಒಳಗೆ ವೆಲಾಸಿಟಿಯ ಡೈಮೆನ್ಷನ್ಸ್, ರೈಟ್ ಹ್ಯಾಂಡ್ ಸೈಡ್ ಒಳಗೆ ಈಟಾ ರೋ ಮತ್ತು ಆರ್ ದ ಡೈಮೆನ್ಷನ್ಸನ್ನು ಎಮ್ ಎಲ್ ಟಿ ಒಳಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊರಿ. ಇದಾದಮೇಲೆ ಎಕ್ಸ್ಪ್ಯಾಂಡ್ ಮಾಡಿರಿ, ಎಮ್ ಟು ದಿ ಪವರ್ ಎಕ್ಸ್, ಎಲ್ ಟು ದಿ ಪವರ್ ಮೈನಸ್ ಎಕ್ಸ್, ಟಿ ಟು ದಿ ಪವರ್ ಮೈನಸ್ ಎಕ್ಸ್, ಎಮ್ ಟು ದಿ ಪವರ್ ವೈ, ಎಲ್ ಟು ದಿ ಪವರ್ ಮೈನಸ್ 3y, ಎಲ್ ಟು ದಿ ಪವರ್ ಝಡ್. ನೆಕ್ಸ್ಟ್ ಎಮ್ಮದ್ದು 2 ಟರ್ಮ್ಸ್ ಅದಾವ, ಎಮ್ ಟು ದಿ ಪವರ್ ಎಕ್ಸ್ ಪ್ಲಸ್ ವೈ ಆಗುತ್ತೆ. ಎಲ್ಲದ್ದು 3 ಟರ್ಮ್ಸ್ ಅದಾವ, ಎಲ್ ಟು ದಿ ಪವರ್ ಮೈನಸ್ ಎಕ್ಸ್ ಮೈನಸ್ 3y ಪ್ಲಸ್ ಝಡ್ ಬರುತ್ತೆ. ಇನ್ನು ಟಿ ಇದ್ದು ಒಂದು ಟರ್ಮ್ ಐತಿ, ಟಿ ಟು ದಿ ಪವರ್ ಮೈನಸ್ ಎಕ್ಸ್. ಲೆಫ್ಟ್ ಹ್ಯಾಂಡ್ ಸೈಡ್ ಒಳಗೆ ಎಲ್ ಟಿ ರೇಸ್ ಟು ಮೈನಸ್ 1. ನೆಕ್ಸ್ಟ್ ಕಂಪೇರ್ ಮಾಡಿರಿ ಪವರ್ಸನ್ನು. ಕಂಪೇರ್ ಮಾಡಿದಾಗ ಟಿ ಇದ್ದು ನೀವು ಅಲ್ಲಿ ಡೈರೆಕ್ಟಾಗಿ ಕಂಪೇರ್ ಮಾಡ್ಬೋದು. ಮೈನಸ್ 1 ಇಸ್ ಈಕ್ವಲ್ ಟು ಮೈನಸ್ ಎಕ್ಸ್ ಆದರೆ ಎಕ್ಸ್ ಇಸ್ ಈಕ್ವಲ್ ಟು 1 ಬರುತ್ತೆ. ನೆಕ್ಸ್ಟ್ ಎಮ್ಮದ್ದು ನೋಡ್ರಿ, ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 0, ವಿಚ್ ಮೀನ್ಸ್ y is equal to minus x ಅಂದರೆ ಮೈನಸ್ 1 ಬರ್ತದೆ. ನೆಕ್ಸ್ಟ್ ಎಲ್ಲದ ಮೈನಸ್ ಎಕ್ಸ್ ಮೈನಸ್ 3y ಪ್ಲಸ್ ಝಡ್ ಈಸ್ ಈಕ್ವಲ್ ಟು 1. ನೆಕ್ಸ್ಟ್ ಎಕ್ಸ್ ಮತ್ತು y ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ನಮಗೆ ಝಡ್ ವ್ಯಾಲ್ಯೂ ಈಸಿಯಾಗಿ ಸಿಗುತ್ತೆ. ಝಡ್ ಈಸ್ ಈಕ್ವಲ್ ಟು ಆ ಕಡೆ ಹೋದರೆ 1 ಮೈನಸ್ 2 ದಟ್ ಈಸ್ ಮೈನಸ್ 1. ಸೊ ಇಲ್ಲಿ ಎಕ್ಸ್ ವ್ಯಾಲ್ಯೂ 1 ಬಂತು, y ವ್ಯಾಲ್ಯೂ ಮೈನಸ್ 1 ಬಂತು, z ವ್ಯಾಲ್ಯೂ ಅಗೇನ್ ಮೈನಸ್ 1 ಬಂತು. ಸೊ ದಿಸ್ ಈಸ್ ಅವರ್ ಫೈನಲ್ ಆನ್ಸರ್. ಗೈಸ್ ನೆಕ್ಸ್ಟ್ ಲೆಟ್ ಅಸ್ ಮೂವ್ ಟು ಕ್ವಶನ್ ನಂಬರ್ 7. ಕ್ವಶನ್ ಒಳಗೆ ಏನು ಹೇಳ್ಯಾರಪ್ಪ ಅಂತಂದ್ರೆ, ಎಚ್ ಸಿ ಮತ್ತು ಜಿ ಈ ಮೂರು ಫಿಸಿಕಲ್ ಕ್ವಾಂಟಿಟೀಸನ್ನು ಯೂಸ್ ಮಾಡಿಕೊಂಡು ನಾವು ಮತ್ತೊಂದು ಫಿಸಿಕಲ್ ಕ್ವಾಂಟಿಟಿಯನ್ನು ತಯಾರು ಮಾಡಬೇಕು. ಆ ರೀತಿ ತಯಾರಾದ ಕ್ವಾಂಟಿಟಿಯ ಡೈಮೆನ್ಷನ್ಸ್ ಲೆಂತಿನ ಡೈಮೆನ್ಷನ್ಸ್ಗೆ ಸೇಮ್ ಆಗಿರ್ಬೇಕಂತೇಳಿ ಹೇಳ್ಯಾರ. ಇಲ್ಲಿ ನಾವು ಏನು ಅಸ್ಯೂಮ್ ಮಾಡ್ಕೋತೀವಿ, ದ ರಿಕ್ವೈರ್ಡ್ ಕ್ವಾಂಟಿಟೀಸ್ ಎಚ್ ಟು ದಿ ಪವರ್ ಎ, ಸಿ ಟು ದಿ ಪವರ್ ಬಿ ಆ್ಯಂಡ್ ಜಿ ಟು ದಿ ಪವರ್ ಸಿ. ನಾನು ಕ್ವಶನ್ ಒಳಗೆ ಹೇಳಿದಾಗ ನಮ್ಮ ಪ್ರೊಸೀಜರ್ ಏನಿರ್ತೈತಿ, ಈ ಮೂರದ್ರ ಡೈಮೆನ್ಷನ್ಸ್ ಇನ್ ಟರ್ಮ್ಸ್ ಆಫ್ ಎಮ್ ಎಲ್ ಟಿ ಫೈಂಡ್ ಔಟ್ ಮಾಡ್ತೀವಿ. ಫೈಂಡ್ ಔಟ್ ಮಾಡಿ ಅದನ್ನು ಲೆಂತಿನ ಡೈಮೆನ್ಷನ್ಸ್ಗೆ ಈಕ್ವೇಟ್ ಮಾಡ್ತೀವಿ. ಇಲ್ಲಿ ಹೆಚ್ಚಿನ ಡೈಮೆನ್ಷನ್ಸನ್ನು ನಾನು ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು ಅಂತೇಳಿ ಹೇಳಿದ್ನಿ. ಆ ರೀತಿ ಮಾಡಿದರೆ ನಿಮಗೆ ಏನು ಬರ್ತದೆ ಡೈಮೆನ್ಷನ್ಸ್, ಎಮ್ ಎಲ್ ರೇಸ್ ಟು 2 ಟಿ ರೇಸ್ ಟು ಮೈನಸ್ 1 ಬರ್ತೈತಿ. ಇನ್ನು ಸಿ ದ ಡೈಮೆನ್ಷನ್ಸ್ ಎಲ್ ಟಿ ರೇಸ್ ಟು ಮೈನಸ್ 1 ಐತಿ. ಅಗೇನ್ ಜಿ ದ ಡೈಮೆನ್ಷನ್ಸ್ ಕೂಡ ಯಾವ ರೀತಿ ನೀವು ಫೈಂಡ್ ಔಟ್ ಮಾಡಬೇಕು ಅಂತೇಳಿ ಹೇಳಿದ್ನಿ, ದಟ್ ಈಸ್ ಎಮ್ ರೇಸ್ ಟು ಮೈನಸ್ 1, ಎಲ್ ರೇಸ್ ಟು 3, ಟಿ ರೇಸ್ ಟು ಮೈನಸ್ 2 ಬರ್ತೈತಿ. ಇನ್ನೇನು ಮಾಡೋದು, ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿ ಪವರ್ಸನ್ನು ಕಂಪೇರ್ ಮಾಡಿದರೆ ನಮಗೆ ಇಲ್ಲಿ ಆನ್ಸರ್ ಸಿಗುತ್ತೆ. ನಾನು ಜಸ್ಟ್ ಹೇಳಿದಂಗೆ ಲೆಂತಿನ ಡೈಮೆನ್ಷನ್ಸನ್ನು ಇದಕ್ಕೆ ಇಕ್ವೇಟ್ ಮಾಡ್ಕೊಳ್ಳು. ಹೆಚ್ಚಿನ ಡೈಮೆನ್ಷನ್ಸ್ ಟು ದಿ ಪವರ್ ಎ, ಸಿ ದ ಡೈಮೆನ್ಷನ್ಸ್ ಟು ದಿ ಪವರ್ ಬಿ, ಜಿ ದ ಡೈಮೆನ್ಷನ್ಸ್ ಟು ದಿ ಪವರ್ ಸಿ. ಇಲ್ಲಿ ಎಚ್ ದ ಡೈಮೆನ್ಷನ್ಸನ್ನು ನಾನು ಆಗಲೇ ಹೇಳಿದ್ನಲ್ಲ, ನೀವು ಫೈಂಡ್ ಔಟ್ ಮಾಡಿರ್ತೀರಿ, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊರಿ. ಎಮ್ ಎಲ್ ರೇಸ್ ಟು 2 ಟಿ ರೇಸ್ ಟು ಮೈನಸ್ 1 ಐತಿ, ಅದು ಪವರ್ ಎ ಮಾಡಿರಿ. ಎಲ್ ಟಿ ರೇಸ್ ಟು ಮೈನಸ್ 1 ಇದು ಸಿ ದ ಡೈಮೆನ್ಷನ್ಸ್ ಟು ದಿ ಪವರ್ ಬಿ ಮಾಡಿರಿ. ಜಿ ದ ಡೈಮೆನ್ಷನ್ಸ್ ಏನೈತಿ, ಎಮ್ ರೇಸ್ ಟು ಮೈನಸ್ 1, ಎಲ್ ರೇಸ್ ಟು 3, ಟಿ ರೇಸ್ ಟು ಮೈನಸ್ 2 ಐತಿ ಟು ದಿ ಪವರ್ ಸಿ. ನೆಕ್ಸ್ಟ್ ಎಕ್ಸ್ಪ್ಯಾಂಡ್ ಮಾಡಿರಿ, ಎಮ್ ಟು ದಿ ಪವರ್ ಎ, ಎಲ್ ಟು ದಿ ಪವರ್ 2a, ಟಿ ಟು ದಿ ಪವರ್ ಮೈನಸ್ ಎ. ನೆಕ್ಸ್ಟ್ ಎಲ್ ಟು ದಿ ಪವರ್ ಬಿ, ಟಿ ಟು ದಿ ಪವರ್ ಮೈನಸ್ ಬಿ. ಎಮ್ ಟು ದಿ ಪವರ್ ಮೈನಸ್ ಸಿ, ಎಲ್ ಟು ದಿ ಪವರ್ 3c, 2 ಟು ದಿ ಪವರ್ ಮೈನಸ್ 2c. ಇಲ್ಲಿ ಎಮ್ಮದ್ದು 2 ಟರ್ಮ್ಸ್ ಅದಾವ, ಎಮ್ ಟು ದಿ ಪವರ್ ಎ ಮೈನಸ್ ಸಿ. ಎಲ್ಲದ್ದು 3 ಟರ್ಮ್ಸ್ ಅದಾವ, ಎಲ್ ಟು ದಿ ಪವರ್ 2a ಪ್ಲಸ್ ಬಿ ಪ್ಲಸ್ 3c. ಟಿದ್ದು ಕೂಡ 3 ಟರ್ಮ್ಸ್ ಅದಾವ, ಟಿ ಟು ದಿ ಪವರ್ ಮೈನಸ್ ಎ ಮೈನಸ್ ಬಿ ಮೈನಸ್ 2c. ಲೆಫ್ಟ್ ಹ್ಯಾಂಡ್ ಸೈಡ್ ನಮ್ಗೆ ಎಲ್ ಒಂದು ಐತಿ, ಎಮ್ ಟು ದಿ ಪವರ್ 0, ಎಲ್ ಟು ದಿ ಪವರ್ 1, ಟಿ ಟು ದಿ ಪವರ್ 0 ಅಂತ ಹೇಳಿ ಬರ್ಕೋರಿ. ಕಂಪೇರ್ ಮಾಡಿರಿ ಪವರ್ಸನ್ನು. ಕಂಪೇರ್ ಮಾಡಿದಾಗ ಈಕ್ವೇಷನ್ಸ್ ಏನು ಬರ್ತೈತಿ, ಎ ಮೈನಸ್ ಸಿ ಇಸ್ ಈಕ್ವಲ್ ಟು 0 ಬರ್ತೈತಿ ಎಮ್ದು ಪವರ್ ಕಂಪೇರ್ ಮಾಡಿದಾಗ. ನೆಕ್ಸ್ಟ್ 2a ಪ್ಲಸ್ ಬಿ ಪ್ಲಸ್ 3c ಈಸ್ ಈಕ್ವಲ್ ಟು 1 ಅಂತ ಹೇಳಿ ಬರುತ್ತೆ ಎರಡನೇ ಈಕ್ವೇಷನ್. ಮೂರನೇ ಈಕ್ವೇಷನ್
ಮೈನಸ್ ಎ ಮೈನಸ್ ಬಿ ಮೈನಸ್ 2c ಇಸ್ ಈಕ್ವಲ್ ಟು 0 ಅಂತ ಹೇಳಿ ಬರುತ್ತೆ. ಇದು ಮೂರನೇ ಇಕ್ವೇಷನ್. ನೆಕ್ಸ್ಟ್ ನಾವು ಈ ಮೂರು ಇಕ್ವೇಷನ್ಸನ್ನು ಸಾಲ್ವ್ ಮಾಡಬೇಕು. ಇನ್ನು ನಾವು ಮೊದಲನೇ ಇಕ್ವೇಷನ್ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಎ ಇಸ್ ಈಕ್ವಲ್ ಟು ಸಿ ಅಂತ ಹೇಳಿ. ಅದನ್ನು ನಾವು ಸೆಕೆಂಡ್ ಇಕ್ವೇಷನ್ ಒಳಗೆ ಸಿ ಪ್ಲೇಸ್ ಒಳಗೆ ಎ ಅನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. ಏನಾಗುತ್ತದು 2a ಪ್ಲಸ್ ಬಿ ಪ್ಲಸ್ 3a ಇಸ್ ಈಕ್ವಲ್ ಟು 1 ಆಗುತ್ತೆ. ದಟ್ ಈಸ್ 5a ಪ್ಲಸ್ ಬಿ ಈಸ್ ಈಕ್ವಲ್ ಟು 1. ದಿಸ್ ಇಸ್ ಇಕ್ವೇಷನ್ ನಂಬರ್ 5 ಅಂತ ಹೇಳಿ ಬರ್ಕೊಳ್ಳೋಣ. ಇನ್ನು ಥರ್ಡ್ ಇಕ್ವೇಷನ್ ಒಳಗೆ ಸಿ ಪ್ಲೇಸ್ ಒಳಗೆ ಎ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ಏನಾಗುತ್ತೆ ಮೈನಸ್ ಎ ಮೈನಸ್ ಬಿ ಮೈನಸ್ 2a ಇಸ್ ಈಕ್ವಲ್ ಟು 0 ಆಗುತ್ತೆ. ದಟ್ ಈಸ್ ಮೈನಸ್ ಬಿ ಮೈನಸ್ 3a ಈಸ್ ಈಕ್ವಲ್ ಟು 0. ಇಕ್ವೇಷನ್ ನಂಬರ್ 6. ನೆಕ್ಸ್ಟ್ 5 ಮತ್ತು 6 ಎರಡು ಇಕ್ವೇಷನನ್ನು ಆ್ಯಡ್ ಮಾಡಿದ್ರೆ ಆ್ಯಡಿಂಗ್ 5 ಆ್ಯಂಡ್ 6 ಬಿ ಕ್ಯಾನ್ಸಲ್ ಆಗುತ್ತಲ್ಲಿ ಪ್ಲಸ್ ಬಿ ಮೈನಸ್ ಬಿ. ಸೊ 5a ಮೈನಸ್ 3a ಈಸ್ ಈಕ್ವಲ್ ಟು 1 ಅಂತ ಬಂತು. 2a ಈಸ್ ಈಕ್ವಲ್ ಟು 1 ಆಯಿತು. a ಈಸ್ ಈಕ್ವಲ್ ಟು ಹಾಫ್ ಆಯಿತು. ಇಕ್ವೇಷನ್ ನಂಬರ್ 1 ಇಂದ ನಮಗೆ ಗೊತ್ತೈತಿ a ಈಸ್ ಈಕ್ವಲ್ ಟು ಸಿ ಅಂತ. ಸೊ ಸಿ ಈಸ್ ಆಲ್ಸೋ ಈಕ್ವಲ್ ಟು 1/2. ಇನ್ನು ಎ ಮತ್ತು ಸಿ ವ್ಯಾಲ್ಯೂ ಯೂಸ್ ಮಾಡ್ಕೊಂಡ ನಾವು ಬಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋಣ. ಇಕ್ವೇಷನ್ ನಂಬರ್ 5 ಒಳಗೆ ಎ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 5 ಇಂಟು ಹಾಫ್ ಪ್ಲಸ್ ಬಿ ಈಸ್ ಈಕ್ವಲ್ ಟು 1. ಬಿ ಈಸ್ ಈಕ್ವಲ್ ಟು 1 ಮೈನಸ್ 5/2. ಎಷ್ಟು ಬರ್ತದೆ ಇದು ಮೈನಸ್ 3/2 ಬರುತ್ತೆ. ಇನ್ನು ಫೈನಲಿ ನಮಗೆ ರಿಕ್ವೈರ್ಡ್ ಕ್ವಾಂಟಿಟಿ ಏನಿತ್ತು h ಟು ದಿ ಪವರ್ a c ಟು ದಿ ಪವರ್ b ಮತ್ತು g ಟು ದಿ ಪವರ್ c ಇತ್ತು. h ಟು ದಿ ಪವರ್ a ಪ್ಲೇಸ್ ಒಳಗೆ ಹಾಫ್ ತುಂಬ್ಕೋರಿ, c ಟು ದಿ ಪವರ್ b ಪ್ಲೇಸ್ ಒಳಗೆ ಮೈನಸ್ 3/2 ತುಂಬ್ಕೋರಿ, g ಟು ದಿ ಪವರ್ c ಪ್ಲೇಸ್ ಒಳಗೆ ಹಾಫ್ ತುಂಬ್ಕೋರಿ. ಇದನ್ನು ಏನಂತ ಬರಿಬೋದು ಅಂಡರ್ ರೂಟ್ hg divided by c raised to 3/2 ಅಂತ ಹೇಳಿ ಬರಿಬೋದು. ಸೊ ಆನ್ಸರ್ ಟು ದಿಸ್ ಕ್ವಶನ್ ಇಸ್ ಆಪ್ಷನ್ ನಂಬರ್ 1. ಗೈಸ್ ನೆಕ್ಸ್ಟ್ ಕ್ವಶನ್ ನಂಬರ್ 8. ಈ ಕ್ವಶನ್ ಕೂಡ ಲಾಸ್ಟ್ ಕ್ವಶನ್ ಗತೆನೇ ಐತಿ. ಇಲ್ಲಿಯೂ ನಾವು ಮೊದಲ ರಿಕ್ವೈರ್ಡ್ ಕ್ವಾಂಟಿಟಿ ಏನಂತ ಹೇಳಿ ಅಸ್ಯೂಮ್ ಮಾಡ್ಕೋತೀವಿ. c ಟು ದಿ ಪವರ್ x g ಟು ದಿ ಪವರ್ y e ಸ್ಕ್ವೇರ್ ಡಿವೈಡೆಡ್ ಬೈ 4 epsilon naught ಟು ದಿ ಪವರ್ z ಅಂತೇಳಿ ಅಸ್ಯೂಮ್ ಮಾಡ್ಕೋತೀವಿ. ಎಕ್ಸ್ ವೈ ಝೆಡ್ ವ್ಯಾಲ್ಯೂವನ್ನು ನಾವಿಲ್ಲಿ ಫೈಂಡ್ ಔಟ್ ಮಾಡ್ಕೋತೀವಿ. ಅಗೇನ್ ನಮಗಿಲ್ಲಿ ಏನು ಬೇಕು ಡೈಮೆನ್ಷನ್ಸ್ ಆಫ್ ಸಿ ಬೇಕು ಇನ್ ಟರ್ಮ್ಸ್ ಆಫ್ ಎಮ್ ಎಲ್ ಟಿ, ಡೈಮೆನ್ಷನ್ಸ್ ಆಫ್ ಜಿ ಬೇಕು, ಡೈಮೆನ್ಷನ್ಸ್ ಆಫ್ ಇ ಸ್ಕ್ವೇರ್ ಡಿವೈಡೆಡ್ ಬೈ 4 epsilon naught ಬೇಕು. ನಿಮ್ಗೆ ಇವತ್ತರ ಡೈಮೆನ್ಷನ್ಸನ್ನು ಯಾವ ರೀತಿ ಫೈಂಡ್ ಔಟ್ ಮಾಡ್ಬೇಕಂತ ಹೇಳಿ ನಾನು ಕ್ವಶನ್ ಒಳಗನೆ ಹೇಳಿನಿ. ಡೈಮೆನ್ಷನ್ಸ್ ಆಫ್ ಸಿ ಏನು ಬರ್ತೈತಿ ಎಲ್ ಟಿ ರೇಸ್ ಟು -1. ಡೈಮೆನ್ಷನ್ಸ್ ಆಫ್ ಜಿ ಏನು ಬರ್ತೈತಿ ಎಮ್ ರೇಸ್ ಟು -1 ಎಲ್ ರೇಸ್ ಟು 3 ಟಿ ರೇಸ್ ಟು -2. ಆ್ಯಂಡ್ ಫೈನಲಿ ಡೈಮೆನ್ಷನ್ಸ್ ಆಫ್ ಇ ಸ್ಕ್ವೇರ್ ಡಿವೈಡೆಡ್ ಬೈ 4 epsilon naught ಏನು ಬರ್ತೈತಿ ಎಮ್ ಎಲ್ ರೇಸ್ ಟು 3 ಟಿ ರೇಸ್ ಟು -2. ಇವನ್ನ ಯೂಸ್ ಮಾಡ್ಕೊಂಡು ನಾವೀಗ ಆನ್ಸರನ್ನು ಫೈಂಡ್ ಔಟ್ ಮಾಡೋಣ. ಸೊ ಡೈಮೆನ್ಷನ್ಸ್ ಆಫ್ ಎಲ್ ಆನ್ ದಿ ಲೆಫ್ಟ್ ಹ್ಯಾಂಡ್ ಸೈಡ್ ಈಸ್ ಈಕ್ವಲ್ ಟು ಸಿ ದ ಡೈಮೆನ್ಷನ್ಸ್ ಸಬ್ಸ್ಟಿಟ್ಯೂಟ್ ಮಾಡ್ಕೋರಿ ರೈಟ್ ಹ್ಯಾಂಡ್ ಸೈಡ್ ಒಳಗೆ ಟು ದಿ ಪವರ್ ಎಕ್ಸ್, ಮುಂದೆ ಜಿ ದ ಡೈಮೆನ್ಷನ್ಸ್ ಬರ್ಕೋರಿ ಟು ದಿ ಪವರ್ ವೈ, ಆ್ಯಂಡ್ ಈ ಸ್ಕ್ವೇರ್ ಡಿವೈಡೆಡ್ ಬೈ 4 epsilon naught ದ ಡೈಮೆನ್ಷನ್ಸ್ ಬರ್ಕೋರಿ ಟು ದಿ ಪವರ್ ಝಡ್. ಎಕ್ಸ್ಪ್ಯಾಂಡ್ ಮಾಡಿದರೆ ಎಲ್ ಟು ದಿ ಪವರ್ ಎಕ್ಸ್ ಟಿ ಟು ದಿ ಪವರ್ -x ಎಮ್ ಟು ದಿ ಪವರ್ -y ಎಲ್ ಟು ದಿ ಪವರ್ 3y ಟಿ ಟು ದಿ ಪವರ್ -2y ಎಮ್ ಟು ದಿ ಪವರ್ z ಎಲ್ ಟು ದಿ ಪವರ್ 3z ಟಿ ಟು ದಿ ಪವರ್ -2z. ನೆಕ್ಸ್ಟ್ ಎಮ್ ದ ಟರ್ಮ್ಸ್ ಕಂಬೈನ್ ಮಾಡಿದರೆ ಎಮ್ -y ಪ್ಲಸ್ z, ಎಲ್ ದ ಟರ್ಮ್ಸ್ x ಪ್ಲಸ್ 3y ಪ್ಲಸ್ 3z, ಟಿ ಇದ್ದು ನೋಡಿದರೆ -x -2y -2z. ನೆಕ್ಸ್ಟ್ ಕಂಪೇರಿಂಗ್ ದಿ ಪವರ್ಸನ್ನು ಕಂಪೇರ್ ಮಾಡಿದರೆ ಲೆಫ್ಟ್ ಹ್ಯಾಂಡ್ ಸೈಡ್ ಒಳಗೆ ಓನ್ಲಿ ಎಲ್ ಐತಿ. ಸೊ -y ಪ್ಲಸ್ z ಈಸ್ ಈಕ್ವಲ್ ಟು 0 ಅಂತ ಹೇಳಿ ಬರಿಬೋದು ಇಕ್ವೇಷನ್ 1. ಎಕ್ಸ್ ಪ್ಲಸ್ 3y ಪ್ಲಸ್ 3z ಈಸ್ ಈಕ್ವಲ್ ಟು 1 ಅಂತೇಳಿ ಬರೋದು ಇಕ್ವೇಷನ್ ನಂಬರ್ 2. -x -2y -2z ಈಸ್ ಈಕ್ವಲ್ ಟು 0 ಇಕ್ವೇಷನ್ ನಂಬರ್ 3. ಮೊದಲನೇ ಇಕ್ವೇಷನ್ನಿಂದ ನಮಗೆ y ಈಕ್ವಲ್ ಟು z ಬರುತ್ತೆ. ಅದನ್ನು ನಾವು z ಪ್ಲೇಸ್ ಒಳಗೆ y ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ಸೆಕೆಂಡ್ ಇಕ್ವೇಷನ್ ಏನಾಗುತ್ತೆ x ಪ್ಲಸ್ 3y ಪ್ಲಸ್ 3y ಈಸ್ ಈಕ್ವಲ್ ಟು 1 ಬರುತ್ತೆ. x ಪ್ಲಸ್ 6y ಈಸ್ ಈಕ್ವಲ್ ಟು 1 ಇಕ್ವೇಷನ್ ನಂಬರ್ 5 ಅಂತ ಕರಿನು. ನೆಕ್ಸ್ಟ್ ಇಕ್ವೇಷನ್ ನಂಬರ್ 3 ಒಳಗೆ z ಪ್ಲೇಸ್ ಒಳಗೆ y ತುಂಬ್ಕೊಂಡ್ರೆ -x -2y -2y ಈಸ್ ಈಕ್ವಲ್ ಟು 0 ಬರುತ್ತೆ. ದಟ್ ಈಸ್ -x -4y ಈಸ್ ಈಕ್ವಲ್ ಟು 0 ಇಕ್ವೇಷನ್ ನಂಬರ್ 6. ನೆಕ್ಸ್ಟ್ 5 ಮತ್ತು 6 ಇಕ್ವೇಷನ್ಸನ್ನು ಆ್ಯಡ್ ಮಾಡಿದರೆ ಎಕ್ಸ್ ಟರ್ಮಲ್ಲಿ ಕ್ಯಾನ್ಸಲ್ ಆಗುತ್ತೆ. ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಅಂದ್ರೆ 0,
6y minus 4y is equal to 1 ಬತ್ತು, 2y equal to 1, y equal to half ಬತ್ತು. y equal to z ಇತ್ತು, z is also equal to half. ನೆಕ್ಸ್ಟ್ ನಾವು ಇವೆರಡು ವ್ಯಾಲ್ಯೂಸನ್ನು ಯೂಸ್ ಮಾಡ್ಕೊಂಡು ಎಕ್ಸ್ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡೋಣ. ಅದಕ್ಕಾಗಿ ಇಕ್ವೇಷನ್ ನಂಬರ್ 5 ಯೂಸ್ ಮಾಡೋಣ. ಎಕ್ಸ್ ಪ್ಲಸ್ 6 ಇಂಟು ಹಾಫ್ ಈಸ್ ಈಕ್ವಲ್ ಟು 1. ಸೊ ಎರಡು ಮೂರಲೆ ಎಕ್ಸ್ ಈಸ್ ಈಕ್ವಲ್ ಟು ಏನು ಬರ್ತೈತಿ, 1 ಮೈನಸ್ 3 ದಟ್ ಈಸ್ ಮೈನಸ್ 2. ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 2 ಬಂತು. ಇನ್ನು ಫೈನಲಿ ನಮಗೆ ರಿಕ್ವೈರ್ಡ್ ಕ್ವಾಂಟಿಟಿ ಏನಂತ ಅಸ್ಯೂಮ್ ಮಾಡ್ಕೊಂಡಿದ್ವಿ, ಸಿ ಟು ದಿ ಪವರ್ ಎಕ್ಸ್ ಜಿ ಟು ದಿ ಪವರ್ ವೈ ಈ ಸ್ಕ್ವೇರ್ ಡಿವೈಡೆಡ್ ಬೈ 4 ಪೈ ಎಪ್ಸಿಲಾನ್ ನಾಟ್ ಟು ದಿ ಪವರ್ ಝಡ್ ಅಂತೇಳಿ ಅಸ್ಯೂಮ್ ಮಾಡ್ಕೊಂಡಿದ್ವಿ. ಸೊ ಅದೇನಾಯ್ತು, ಸಿ ಟು ದಿ ಪವರ್ ಮೈನಸ್ 2 ಜಿ ಟು ದಿ ಪವರ್ ಹಾಫ್ ಈ ಸ್ಕ್ವೇರ್ ಡಿವೈಡೆಡ್ ಬೈ 4 ಪೈ ಎಪ್ಸಿಲಾನ್ ನಾಟ್ ಟು ದಿ ಪವರ್ ಹಾಫ್ ಬಂತು. ಇದನ್ನು ನಾವು ಇನ್ನೊಂದು ರೀತಿ ಬರೀಬೋದು, ಏನು 1 ಡಿವೈಡೆಡ್ ಬೈ ಸಿ ಸ್ಕ್ವೇರ್ ಜಿ ಮತ್ತು ಈ ಸ್ಕ್ವೇರ್ ಡಿವೈಡೆಡ್ ಬೈ 4 ಪೈ ಎಪ್ಸಿಲಾನ್ ನಾಟ್ನ ಕಂಬೈನ್ ಮಾಡೋಣ, ಹೋಲ್ ರೇಸ್ ಟು ಹಾಫ್. So this is our answer. Answer to this question is option number 4. Guys, next question number 9. ಈ ಕ್ವಶನ್ ಒಳಗೆ ನಾವು ಸ್ಕ್ರೂಗೆ ಯೂಸ್ ಮಾಡ್ಕೊಂಡ ಒಂದು ಸ್ಟೀಲ್ ಬಾಲಿನ ಡಯಾಮೀಟರನ್ನು ಫೈಂಡ್ ಔಟ್ ಮಾಡಬೇಕು. ಎಲ್ಲ ವ್ಯಾಲ್ಯೂಸನ್ನು ಕೊಟ್ಟಾರ, ನೀವು ಫಾರ್ಮುಲಾ ಒಳಗೆ ಸಬ್ಸ್ಟಿಟ್ಯೂಟ್ ಮಾಡಿ ಡೈರೆಕ್ಟ್ ಆನ್ಸರನ್ನು ಫೈಂಡ್ ಔಟ್ ಮಾಡಿರಿ. ಇಲ್ಲಿ ಡಯಾಮೀಟರ್ಗೆ ಏನಿತ್ತು ಫಾರ್ಮುಲಾ, ಫೈನಲ್ ರೀಡಿಂಗ್ ಆಫ್ ದಿ ಸ್ಕ್ರೂ ಗೇಜ್ ಇಸ್ ಈಕ್ವಲ್ ಟು ಮೇನ್ ಸ್ಕೇಲ್ ರೀಡಿಂಗ್ ಪ್ಲಸ್ ಲೀಸ್ಟ್ ಕೌಂಟ್ ಇಂಟು ಎನ್ ಅಂದರೆ ಸರ್ಕ್ಯುಲರ್ ಸ್ಕೇಲ್ ರೀಡಿಂಗ್ ಮೈನಸ್ 0 ಎರರ್. ಎಲ್ಲ ವ್ಯಾಲ್ಯೂಸನ್ನು ಕೊಟ್ಟಾರಿ. ಮೇನ್ ಸ್ಕೇಲ್ ರೀಡಿಂಗ್ ಏನೈತಿ 5 ಮಿಲಿಮೀಟರ್ ಐತಿ, ಅದನ್ನು ನಾವು 0.5 ಸೆಂಟಿಮೀಟರ್ ಅಂತ ಬರ್ಕೋಬೋದು. ಲೀಸ್ಟ್ ಕೌಂಟ್ 0.001 ಸೆಂಟಿಮೀಟರ್ ಐತಿ. ಮುಂದೆ ಎನ್ 25 ಡಿವಿಷನ್ಸ್ ಐತಿ, ಮೈನಸ್ 0.004. ಸೊ 0.5 ಪ್ಲಸ್ ಮಲ್ಟಿಪ್ಲೈ ಮಾಡಿದ್ರೆ ಏನು ಬರ್ತೈತಿ, 0.025 ಮೈನಸ್ ಮೈನಸ್ ಪ್ಲಸ್ ಆಗುತ್ತಾ 0.004. ಸೊ 0.5 ಪ್ಲಸ್ 0.029 ಇವನ್ನೆರಡನ್ನು ಆ್ಯಡ್ ಮಾಡಿದರೆ 0.529 ಸೆಂಟಿಮೀಟರ್ ಇಸ್ ದಿ ಡಯಾಮೀಟರ್ ಆಫ್ ದಿ ಸ್ಟೀಲ್ ಬಾಲ್. ಸೊ ಆನ್ಸರ್ ಟು ದಿಸ್ ಕ್ವಶನ್ ಇಸ್ ಆಪ್ಷನ್ ನಂಬರ್ 4. ಗೈಸ್, ಇಲ್ಲಿಗೆ ಇವತ್ತಿನ ಡಿಸ್ಕಷನ್ ಅನ್ನ ಮುಗಿಸ್ತೀನಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಯ್ತು ಅಂತ ಹೇಳಿ ಅನ್ಕೋತೀನಿ. ಒಂದ್ ವೇಳೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಕೆಳಗಡೆ ಲೈಕ್ ಬಟನ್ ಐತಿ, ಅದನ್ನ ಪ್ರೆಸ್ ಮಾಡ್ರಿ. ಮತ್ತೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಅಂಡ್ ಫೈನಲಿ ಹೋಗಿನ ಮುಂಚೆ ನಿಮ್ಗೆ ಏನಾದರೂ ಡೌಟ್ಸ್ ಅಥವಾ ಸಜೆಷನ್ಸ್ ಇದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಸೊ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಸ್ಟೇ ಟ್ಯೂನ್ ಫಾರ್ ದಿ ನೆಕ್ಸ್ಟ್ ವಿಡಿಯೋ.